ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಯಾಕೆಂದರೆ ಇವತ್ತು ಸ್ಪೆಷಲ್ ಡೇ, ವ್ಯಾಲೆಂಟೈನ್ಸ್ ಡೇ. ಅದು ನಿನ್ನೆ, ಇವತ್ತು ಫೆಬ್ರವರಿ 15. ನಿನ್ನೆ ಫ್ರೈಡೇ ಅಂತ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಬ್ಯುಸಿ ಆಗಿಬಿಟ್ಟಿದ್ವು ಇಬ್ರಿಗೂ ಆಫೀಸು. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ಲಂಚ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಜೊತೆಗೆ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಕೆಲಸ ಇದೆ, ಅದನ್ನು ಮಾಡ್ಕೊಂಡು ಬರೋಣ ಅಂತ ಸ್ಟುಟ್ಗಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಏನು ಕೆಲಸ? ನಾನಿವತ್ತು ಫಸ್ಟ್ ಟೈಮು ನನ್ನ ಲೈಫ್ ಫಸ್ಟ್ ಟ್ಯಾಟು ಹಾಕ್ಸ್ಕೊತಾ ಇದ್ದೀನಿ. ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ. ಹೌದು, ಏನು ಹಾಕ್ಸ್ಕೋಬೇಕು ಅಂತಲೂ ಡಿಸೈಡ್ ಮಾಡಿದ್ದೀನಿ. ಹಾಕ್ಸ್ಕೊಳ್ಳೋಲ್ಲ ಅಷ್ಟೇ ಬಾಕಿ, ಇವತ್ತೇ ಹಾಕ್ಸ್ಕೊಬೇಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಾಗತ್ತೆ ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇವತ್ತಿಗೆ ನಾವು ಎಂಗೇಜ್ ಆಗಿ 3 ವರ್ಷ ಆಯಿತು. 2022 ಫೆಬ್ರವರಿ 14 ಆ್ಯಕ್ಚುಲಿ ನಾವು ಎಂಗೇಜ್ ಆಗಿದ್ದು. ಇವತ್ತು 15. ಬುಕಿಂಗ್ ಆಗಿ 3 ವರ್ಷ ಆಯಿತು. ಹೌದು, ಎಂಗೇಜ್ಮೆಂಟ್ ಅಂದರೆ ಎಂಗೇಜ್ಮೆಂಟ್ ಏನಾಗಿರಲಿಲ್ಲ, ರಿಂಗ್ ಎಕ್ಸ್ಚೇಂಜ್ ಎಲ್ಲ ಏನಾಗಿರಲಿಲ್ಲ. ಬರೀ ಹೂ ಮುಡ್ಸೋ ಶಾಸ್ತ್ರ ಮಾಡಿದರು. ಇವ್ನು ಬಂದೇ ಇರಲಿಲ್ಲ ಹೂ ಮುಡ್ಸೋ ಶಾಸ್ತ್ರಕ್ಕೆ. ಬರೀ ಅವ್ರ ಫ್ಯಾಮಿಲಿ ಬಂದು ಮತ್ತು ನಮ್ಮ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಒಂದು ಸಣ್ಣ ಇವೆಂಟ್ ಮಾಡಿ ಮನೆಯಲ್ಲೇ ಹೂ ಮುಡಿಸ್ಬಿಟ್ಟು ಹೋಗಿದ್ರು. ಸೊ ಇವನು ಆ ವರ್ಷನೂ ಅದರ ನೆಕ್ಸ್ಟ್ ಡೇ ನನ್ನ ವ್ಯಾಲೆಂಟೈನ್ಸ್ ಲಂಚ್ ಕರ್ಕೊಂಡು ಹೋಗಿದ್ದ. ಸೊ ಈ ವರ್ಷನೂ ಹಾಗೆ ಆಫ್ಟರ್ 3 years ಜರ್ಮನಿಯಲ್ಲಿ ವ್ಯಾಲೆಂಟೈನ್ಸ್ ಡೇ ಲಂಚ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಡಿನ್ನರ್ಗೆ ಹೋಗೋದು ನೋಡಿದ್ದೀನಿ. ಇವಳು ಇಂಡಿಯನ್ ರೆಸ್ಟೋರೆಂಟ್ಗೆ ಲಂಚ್ಗೆ ಕರ್ಕೊಂಡು ಹೋಗೋದು. ತುಂಬ ದಿನ ಆದಮೇಲೆ ಇಂಡಿಯನ್ ಫುಡ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಟ್ರೈನ್ಗೆ ಆ್ಯಕ್ಚುಲಿ ಟೈಮ್ ಆಗಿದೆ. ಹೌದು, ಲೇಟಾಗಿ ನಾವು ಹೋಗ್ಬಿಟ್ಟಿದೆ. ಬೂಬ್ಲಿಗನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸ್ಟುಟ್ಗಾರ್ಟಲ್ಲಿ ಇರೋದು ಇಂಡಿಯನ್ ರೆಸ್ಟೋರೆಂಟ್. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ನನ್ನ ಡ್ರೈ ಪೌಡರ್ ಮುರಿದೋಗ್ಬಿಟ್ಟಿದೆ ಗೈಸ್. ಫುಲ್ ಸ್ಲ್ಯಾಂಟ್ ಆಗೋಯ್ತದ. ಹೋಗ್ತಾ ಇದೆ. ನಾನು ನನ್ನ ಇಂಜಿನಿಯರಿಂಗ್ ಸ್ಕಿಲ್ಸ್ ಯೂಸ್ ಮಾಡಿ ಒಂದು ಸ್ವಲ್ಪ ಫಿಕ್ಸ್ ಮಾಡಿದ್ದೆ ಅದನ್ನು. ಹೌದು, ಮತ್ತೆ ಹಂಗಂಗೆ ಆಗ್ತಾ ಇದೆ. ಅದು ಶುಡ್ ಬಿ ಹ್ಯಾಂಡಲ್ಡ್ ಬೈ ಪ್ರೊಫೆಷನಲ್ಸ್ ಓನ್ಲಿ. ಅದು ಪ್ರಾಬ್ಲಮ್ ಇಲ್ಲಿ. ನೀವೇ ಇಟ್ಕೊಳ್ಳಿ ಸರ್ ಕ್ಯಾಮ್ರಾಮನ್. ಇರಲಿ ಚಳಿ, ತುಂಬ ಚಳಿ ಇದೆ, ಹೊಡಿತಾ ಇದೆ, ಕೈಯೆಲ್ಲ ಫ್ರೀಸ್ ಆಗೋಗ್ತಾ ಇದೆ. ಗ್ಲೌಸ್ ಹಾಕೊಬಿಡ್ತೀನಿ. ಹುಟ್ಗಾಡ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಿಂದೆ ಸ್ನೋ ಎಲ್ಲ ಕಾಣಿಸ್ತಿದೆ ನೋಡಿ ಗೈಸ್. ತುಂಬ ಸ್ನೋ ಆಗಿತ್ತು. 3 ದಿನದಿಂದ ಫುಲ್ ಸ್ನೋ ಎಲ್ಲ ಕರ್ಗೋಗಿದೆ. ಹೊರಗಡೆ ಬಂದ್ಬಿಟ್ಟು ಸ್ಟೋರಿ ಹೇಳ್ತಾವಳೆ ಆಗೋಗಿತ್ತು ಅಂತ. ಹೊರಗೆ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚಳಿ. ಇದನ್ನ ಹಿಂಗಾದ್ರೂ ಮಾಡ್ತೀನಿ. ಅಲ್ಲಂಗೆ ಕುತ್ಕೋತಿಲ್ಲ. ಗಾನ್ ಕೇಸು. ಎನಿವೇಸ್ ಬನ್ನಿ, ಟ್ರೈನ್ ಹತ್ಕೊಂಡು ಸ್ಟುಟ್ಗಾರ್ಟ್ಗೆ ಹೋಗೋಣ. ಪಾಪ ಬಿಗ್ ಸೀಟೇ ಸಿಕ್ಕಿಲ್ಲ, ನಿಂತ್ಕೊಬಿಟ್ಟಿದ್ದಾನೆ. ಗೈಸ್ ಬಂದ್ವು. ಟ್ರೈನ್ ಇಳಿತಾ ಇದ್ದಂಗೆ ಫುಲ್ಲು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಟ್ರೈನಲ್ಲಿ ಕುತ್ಕೊಂಡು ಚೆಕ್ ಮಾಡ್ತಿದ್ನಂತೆ ಏನೇನಿದೆ ಅಂತ. ಆದರೆ ಚಿಕನ್ ಲಾಲಿಪಾಪ್ ಇಲ್ವಂತೆ ಮೆನ್ಯೂಲಿ. ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಚಿಕನ್ ಲಾಲಿಪಾಪ್ ತಿನ್ಬೇಕು ಅಂದ್ಕೊಂಡಿದ್ನಂತೆ ಇವತ್ತು. ಬಾ ಅಲ್ಲಿ ಎಲ್ಲ ನಿಂದೆ ಇವತ್ತು. ನಾವಿವತ್ತು ಬಂದಿರೋ ರೆಸ್ಟೋರೆಂಟ್ ಹೆಸರು ಡಿಲಿಷಿಯಸ್ ಅಂತ. ಡೆಲಿಷಿಯಸ್. ಈ ಕಡೆ ಕೂರೋಣ. ಖಾಲಿ ಹೊಡಿತೈತೆ. ಇಲ್ಲೇ ಹೋಗ್ಬೇಕು ಅಂತ ಕರ್ಕೊಂಡು ಬಂದವಳೆ. ಊಟ ಚೆನ್ನಾಗಿಲ್ದೆ ಹೋದ್ರೆ ಇದೆ ನಿನಗೆ. ನಾನು ರೀಲ್ ನೋಡಿ ಮೋಸ ಹೋಗ್ಬಿಟ್ಟೆ ಅನ್ನಿಸ್ತಾ ಇದೆ. ನಿಂದು ಕಾಲ್ಗುಣ ಏನು ಫುಲ್ ರೆಸ್ಟೋರೆಂಟ್ ಫಿಲ್ ಆಗೋಯ್ತು. ನಾನು ಬಂದ್ಮೇಲೆ ಖಾಲಿ ಇತ್ತು ನಾನು ಬಂದಾಗ. ಗೈಸ್ ಅಂದಂಗೆ ಈ ಡೆಲಿಷಿಯಸ್ ರೆಸ್ಟೋರೆಂಟ್ದು ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಗೊತ್ತಾ? ನಮ್ಮ ಗಾಂಧಿ ತಾತ. ಚೆನ್ನಾಗಿದೆ. ಗಾಂಧಿ ತಾತ ಗುಜರಾತ್ ಅವ್ರ ತಾನೆ. ಡೆಲ್ಲಿ ಅವ್ರು ಇಟ್ಕೊಬಿಟ್ಟವ್ರೆ. ಹಿಂದೆ ಫುಲ್ಲು 1 more question. ವೇರ್ ವಾಸ್ ಮಹಾತ್ಮ ಗಾಂಧೀಜಿ ಬಾರ್ನ್? ಗೈಸ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗುಜರಾತಲ್ಲಿ ಎಲ್ಲಿ? ಮರ್ತೋಗಿದೆ. ಹೋಯ್ತು 1 marks. ಗೈಸ್ ನಾನು ಗಾಂಧೀಜಿ ಅವರು ಪೋರ್ಬಂದರಲ್ಲಿ ಹುಟ್ಟಿದ್ದು ಅಂತಂದ್ರೆ ಗೂಗಲ್ ಮಾಡ್ತಾವಳೆ. ಪೋರ್ಬಂದರ್ ಅಂತ ಚಿರಕ್ ಚಾನ್ಸೇ ಇಲ್ಲ ಅಂತ. ಎಂಥ ಪ್ರತಿಭೆ ಜರ್ಮನಿ ಬಂದು ಸೇರ್ಕೊಂಡಿದೆ. ಫೈನಲಿ ಫಸ್ಟ್ ಐಟಮ್ ಬಂದಿದೆ. ಪ್ರಾನ್ಸ್. ಸೊ ಮೇನ್ ಕೋರ್ಸು ಬಂತು. ಏನಿದು? ಚಿಕನ್ ವಿಂಡಾಲು. ತಿನ್ನೋದ್ರಲ್ಲಿ ಮಾತ್ರ ಶಿಸ್ತು. ಕೊಟ್ಟಿರೋದೇನಕ್ಕೆ ಹೆಂಗೆ ಅಲಂಕಾರ ಮಾಡ್ಕೊಂಡು ತಿಂತಾ ಇದ್ದಾನೆ ನೋಡಿ ಒಂದು ಪ್ಲೇಟ್ನ. ನಾನು ಪಾಪ ಬೇಗ ಹಾಕೊಂಡು ತಿಂತಾ ಇದ್ದೀನಿ ಸುಮ್ಮನೆ. ಗೈಸ್ ಇಲ್ಲಿ ನೋಡಿ, ದೊಡ್ಡ ಗಾಂಧಿ ತಾತನ ನಿಲ್ಲಿಸ್ಬಿಟ್ಟಿದ್ದಾರೆ. ಗೈಸ್ 4:15 ಆಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ಟೇಷನ್ಗೆ ಬಂದ್ವು. ಆದರೆ ತುಂಬ ಚಳಿ ಆಗ್ತಾ ಇದೆ.
ಲೇಟ್ ಬೇರೆ ಆಗ್ಬಿಟ್ಟಿದೆ ಅಂಡ್ ತುಂಬಾ ನಿದ್ದೆ ಬರ್ತಾ ಇದೆ. ಹೌದು, ಅಭಿಗಂತೂ ಅಲ್ಲಿಂದಾನೆ ನಿದ್ರೆ ಅಂತಾನೆ. ಊಟ ಮಾಡಿದ ತಕ್ಷಣ ತುಂಬಾ ನಿದ್ದೆ ಆಯ್ತಲ್ಲ, ಹೊಟ್ಟೆ ತುಂಬಾ ಊಟ ಆಯ್ತಲ್ಲ, ಇವಾಗ ಕಣ್ಣು ತುಂಬಾ ನಿದ್ದೆ ಬರ್ತಾ ಇದೆ. ಬಟ್ ಇನ್ನು 5 ನಿಮಿಷಕ್ಕೆ ನಮ್ದು ಟ್ರೈನ್ ಬರುತ್ತೆ. ಹೌದು. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಟ್ಯಾಟೂ ಹಾಕ್ಸಕ್ಕೆ ಹೋಗ್ತಾ ಇದೀವಿ. ಟ್ಯಾಟೂ ಶಾಪ್ ಬೇರೆ 7 o'clock ಎಲ್ಲ ಕ್ಲೋಸ್ ಆಗಿಬಿಡುತ್ತಂತೆ. ಸೊ ಬೇಗ ಹೋಗ್ಬಿಟ್ಟು ಬಟ್ ಅಷ್ಟರಲ್ಲಿ ರೀಚ್ ಆಗ್ತೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ರಶ್ಮಿ ಏನು ಟ್ಯಾಟೂ ಹಾಕ್ಸ್ಕೊತಾ ಇದ್ದಾಳೆ ಅಂತೆಲ್ಲ ರಿವೀಲ್ ಮಾಡ್ತೀವಿ. ಗೈಸ್, ಟ್ರೈನ್ ಇಳ್ಕೊಂಡು ಗುಡ್ಗಲ್ ಥರ ನನ್ನ ಪಾಡಂಗೆ ನಾನು ಬರ್ತಾ ಇದ್ದೆ. ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಸಿಕ್ತು. ಸಕ್ಕತ್ತಾಗಿದೆ ಜಾಗ, ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗಿತೀನಿ ಸಕ್ಕತ್ತಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅರ್ಧ ಗಂಟೆ ಫೋಟೋಸ್ ತೆಗ್ದಿದ್ದಾನೆ. ಒಂದು ಫೋಟೋನು ಚೆನ್ನಾಗಿ ಬಂದಿಲ್ಲ. ಕೇಳಿದ್ರೆ ನೀನೇ ಸರಿಯಾಗಿ ಪೋಸ್ಟ್ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಒಂದು 20 ಫೋಟೋ ತೆಗ್ದಿದ್ದಾನೆ. ಹಿಂಗೆ ನಿಂತ್ಕೊ ಅಂದ್ಬಿಟ್ಟು ಎತ್ಕೊಂಡೋಗ್ಬಿಟ್ಟೆ ನಾನು. ಅದು ಕರೆಕ್ಟಾಗಿ ಹಣೆಗೆ ಹೋಗಿ ಚೆನ್ನಾಗಿ ಕೂತಿತ್ತದು. ಏನೋ ಸ್ಟೋರಿ ಹೇಳ್ತಿದ್ದಲ್ಲ, ಹೇಳು. ಓ ಸಾರಿ, ಲೇಟ್ ಆಗೋಯ್ತು, ಬಂದೇ ಬಿಡ್ತು. ನಮ್ಮ ಅಂಗಡಿ ಬಂದ್ಬಿಡ್ತು ಗೈಸ್. ಸಾರಿ, ಏನೂ ಇಲ್ಲ ಸ್ಟೋರಿ ಗೈಸ್. ಒಂದು 5 ನಿಮಿಷ ವೇಸ್ಟ್ ಆಯಿತು ಅಷ್ಟೇ. ಅಲ್ಲಿ ಫೋಟೋ ತಗೊಡ್ತೀನಿ ಅಂತ ನಿಲ್ಸಿದ್ದೆ, ಫೋಟೋ ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ಉರ್ಕೊಂಡು ಬ್ಲಾಸ್ಟ್ ಆಗಿ ಬೈತಾವಳು ಅಷ್ಟೇ. ಇಲ್ಲೇ ನಾವು ಬಂದಿರೋದು ವಾಕಿಂಗ್ ಟ್ಯಾಟೂಗೆ. ಇಲ್ಲ ಅಲ್ಲ, ಇದನ್ನೇ ಹೆಸರಿಟ್ಟಂತ ಇಲ್ಲಿಗೆ ಯಾವುದು ಅಪಾಯಿಂಟ್ಮೆಂಟ್ ಬೇಡ ಗೈಸ್. ನಾವು ತುಂಬಾ ರ್ಯಾಂಡಮ್ ಆಗಿ ಪ್ಲಾನ್ ಮಾಡಿರೋದ್ರಿಂದ ವಾಕಿನ್ ಬರ್ತಾ ಇದೀವಿ. ಅಂಡ್ ದ ಸ್ಟುಡಿಯೋ ನೇಮ್ ಇಸ್ ವಾಕಿನ್ ಸ್ಟುಡಿಯೋ. ಹೌದಾ? ಸೊ ಬನ್ನಿ ವಿಚಾರಿಸೋಣ, ಇವತ್ತು ಆಗ್ತಾರಾ ಇಲ್ವಾ. ಅಯ್ಯೋ, ನಂಗಂತೂ ಭಯ ಆಗ್ತಾ ಇದೆ. ಏನ್ ಕತೆ ಅಂತ. ನಂದು ಫಸ್ಟ್ ಟ್ಯಾಟೂ ಇದು ನನ್ನ ಲೈಫಲ್ಲಿ. ಹೌದಾ? ಯಾ ಪಾಪ, ನಾನು ಇನ್ನೊಂದು ಹಾಕ್ಸ್ತೀನಿ ತಡಿ. ನೋಡೋಣ, ಹೋಪ್ಫುಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್, ಪ್ರಪಂಚದ ಫಾಸ್ಟೆಸ್ಟ್ ಟ್ಯಾಟೂ ಇವತ್ತೇ ಅಂತ ಅನ್ಸುತ್ತೆ. ಇವಕ್ಕೆಲ್ಲ ಟ್ಯಾಟೂ ಶೋಕಿ. ಏನು ರ್ಯಾಂಡಮ್ ಡಿಸಿಷನ್ ಹಂಗೆ ಹಿಂಗೆ ಅಂತ ಬಂದ್ಬಿಟ್ಟು ಗೈಸ್, ಇಲ್ಲಿ ಯಾರಿಗೋ ಟ್ಯಾಟೂ ಹಾಕೋದು ನೋಡ್ಬಿಟ್ಟು ಫುಲ್ಲು ಮೀಟರ್ ಆಫ್. ಆಗಲ್ಲ, ಇವತ್ತಂತೂ ಇವತ್ತಂತೂ ಬೇಡ ಅಂತ ಆಯ್ತು ಅಂದ್ಬಿಟ್ಟು ನಾನು ಒಂದು 4 ಗಂಟೆ ಟ್ರೈ ಮಾಡಿದೆ, ಮೋಟಿವೇಟ್ ಮಾಡಿದೆ, ಆದರೆ ಒಪ್ಪಲಿಲ್ಲ. ಸೊ ವಿತೌಟ್ ಟ್ಯಾಟೂ ವಾಪಸ್ ಹೋಗ್ತಾ ಇದ್ದೀವಿ. ಅವಳು ಬೇರೆ ತುಂಬಾ ಭಯ ಆಗ್ತಿತ್ತು ನಂಗೆ ಅವಳು ನೋಡಿದ್ರೆ. ಅವಳು ಫುಲ್ ಇಲ್ಲಿವರೆಗೂ ಟ್ಯಾಟೂ ಹಾಕ್ಸ್ಕೊಂಡ್ಬಿಟ್ಟಿದ್ದಾಳ. ಆದ್ರೂ ಗೈಸ್ ಇವತ್ತು ಹಾಕ್ಸ್ಬಿಡ್ಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಒಪ್ಪಲಿಲ್ಲ ಇವತ್ತು. ಅಯ್ಯೋ, ಸುಮ್ಮನೆ ದಿನ ಎಲ್ಲ ವೇಸ್ಟ್ ಆದಂಗಾಯ್ತು ಇವತ್ತು. ಆದ್ರೆ ಅಟ್ಲೀಸ್ಟ್ ಟ್ಯಾಟೂ ಅಂಗಡಿ ಒಳಗಡೆ ಹೋಗೋಷ್ಟಾರು ಧೈರ್ಯ ಮಾಡಿದಾಳಲ್ಲ ಇವಾಗ. ನೆಕ್ಸ್ಟ್ ಟೈಮ್ ಹಾಕ್ಸ್ಬಿಡ್ತಾಳೆ ಅಂತ ಅನ್ಸುತ್ತೆ. ಅಷ್ಟೇ ಗೈಸ್, ಏನಂತೀರಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಅಯ್ಯೋ. ಸೊ ನಿಮ್ಗೆ ಯಾರಾದ್ರೂ ಟ್ಯಾಟೂ ಆರ್ಟಿಸ್ಟ್ ಇದ್ರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಸೊ ದಟ್ ನನಗೆ ಏನ್ ಹಾಕ್ಸ್ಬೇಕು ಅನ್ಕೊಂಡು ನಾನು ಹೇಳ್ತೀನಿ, ನೀವು ನಂಗೆ ಐಡಿಯಾಸ್ ಕೊಡ್ಬೋದು ಯಾವ ತರ ಹಾಕ್ಸ್ಬೋದು ಅಂತ. ಬಟ್ ಸಕ್ಕತ್ತಾಗಿತ್ತು. ನಾನು ಆಕ್ಚುಲಿ ಅವಳಿಗೆ ಹಾಕ್ಸೋವರೆಗೂ ಹೋಗ್ಬಿಟ್ಟಿದ್ದೆ. ಅವಳಿಗೆ ನನಗಿನ್ನ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ಇದು ಬೇಕಾ ಬೇಡವಾ ಅಂತ. ಅದಕ್ಕೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮನೂ ಪುಷ್ ಮಾಡಲಿಲ್ಲ. ಟೇಕ್ ಯೋರ್ ಟೈಮ್, ಹಾಕ್ಸೋದು ಒಂದ್ಸಾರಿ ಯಾವಾಗಲೂ ಇರುತ್ತೆ, ಆರಾಮಾಗಿ ಟೈಮ್ ತಗೋ ಅಂತಂದ್ಬಿಟ್ಟು ಥಿಂಕ್ ಮಾಡಕ್ ಟೈಮ್ ಕೊಟ್ಲು. ಇಲ್ಲ ಅಂತಂದಿದ್ರೆ ಬಾಬಾ ಫಿಲ್ ಮಾಡು ಅದು ಒನ್ ಆಫ್ ದ ರೀಸನ್. ನಂಗೆ ಭಯ ಆಗ್ತಿತ್ತು ನಿಜ. ಆದ್ರೆ ನಾನು ಇನ್ನ ಆ ಥರ ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ಹಾಕ್ಸಿದ್ಮೇಲೆ ನಂಗೆ ಇದು ಇಷ್ಟ ಆಗ್ತಿಲ್ಲ ಅನ್ಸ್ಬಿಟ್ರೆ ನಾನು ಹಾಕ್ಸೋದೇ ಕಷ್ಟ. ಫಸ್ಟ್ ಆಫ್ ಆಲ್ ತುಂಬ ಭಯದ ಹಾಕ್ಸ್ತಾ ಇದ್ದೀನಿ, ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ. ಬಟ್ ವೆರಿ ಸೂನ್ ಗೈಸ್. ಗುಡ್. ಸೊ ಇವಾಗ ಬಂದ ದಾರಿಗೆ ಸುಂಕವಿಲ್ಲ ಅಂತ ಟ್ರೈನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಇವರಿಬ್ರು ನಮ್ಗೆ ಹೆಂಗ್ ಗುರಾಯಿಸ್ಕೊಂಡು ಹೋದ್ರು ಅಂದ್ರೆ ಗೈಸ್, ಹಿಂದೆ ಹೋಯ್ತಾ ಇರೋರು. ಕ್ಯೂರಿಯಾಸಿಟಿ ನೋಡ್ತಿರ್ಬೋದು ಅವ್ರು ನಮ್ಮನ್ನ, ಯಾರಿಗೆ ಗೊತ್ತು. ಓಕೆ ಗೈಸ್, ನಾವು ಇನ್ನೇನಿದೆ ವ್ಲಾಗ್ ಎಂಡ್ ಮಾಡ್ಬಿಡ್ಬೋದಾ? ನೀನು ಇವನು ವ್ಯಾಲೆಂಟೈನ್ಸ್ ಡೇಗೆ ಏನ್ ಗಿಫ್ಟ್ ಕೊಟ್ಟ ಅಂತ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕರೆಕ್ಟ್. ಅದನ್ನ ನೋಡಿದ್ರೆ ಈ ವ್ಲಾಗ್ ಒಂದು ಅರ್ಥ ಬರುತ್ತೆ ಅಂತ ಅನ್ಸುತ್ತೆ ಗೈಸ್. ನನ್ನ ಕತೆ ಯಾಕೆ ಕೇಳ್ತೀರಾ? ಅದ್ರದ್ದು ಒಂದು ಬಿಗ್ ಸ್ಟೋರಿ ಇದೆ. ಕಣ್ಣಲ್ಲಿ ನೀರು ಹಾಕೊಳಕ್ ರೆಡಿ ಆಗ್ಬಿಡಿ ಇವಾಗ್ಲೇನೆ. ಇವನಿಗೆ ಗಿಫ್ಟ್ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅದನ್ನ. ಓಕೆ. ಸೊ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಗಿಫ್ಟ್ ಜೊತೆ ಸಿಗ್ತೀವಿ ಗೈಸ್. ಇದೇ ಅವಳು ಹೇಳ್ತಾ ಇದ್ದಿದ್ದು, ಅಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ಬಿಟ್ಟ ಅಂತ. ನೋಡಿ ಹೆಂಗಿತ್ತು ಲೊಕೇಶನ್ ನಿಮ್ದೆ. ಅಲ್ಲಿ ಮಧ್ಯದಲ್ಲಿ ನಿಂತ್ಕೊ ಒಳ್ಳೆ ಫೋಟೋ ತಗೊಳ್ತೀನಿ ಅಂತ ನೋಡಿ. ಹೆಂಗಿದೆ ಹಿಂಗೆ ಒಂದು ಸೆಲ್ಫಿ ತಗೊಂಡ್ರೆ ಹೆಂಗಿದೆ ಇದು? ಹೌದು, ಚೆನ್ನಾಗಿದೆ, ತೆಗಿ.
ಓಕೆ ಗೈಸ್ ಒಂದು ಫೋಟೋ ತಗೊಟ್ಬಿಡ್ತೀನಿ. ಗೈಸ್ ನಿನ್ನೆ ಟ್ಯಾಟೂ ಶಾಪಿಂದ ಡೈರೆಕ್ಟಾಗಿ ಮನೆಗೆ ಬರಲಿಲ್ಲ, ನಾವು ಸ್ಟುಟ್ಗಾರ್ಟ್ ಹೋಗಿದ್ವಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಆದರೆ ಸ್ಟುಟ್ಗಾರ್ಟಿಂದ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡೋಷ್ಟು ಸುಸ್ತಾಗೋಯ್ತು ಅಂತ ಮಲ್ಕೊಬಿಟ್ವು. ನಾನು ಬ್ಲಾಗ್ ಕಂಟಿನ್ಯೂ ಮಾಡೋದೇ ಮರ್ತ್ಕೊಬಿಟ್ಟೆ. ಅಂದಂಗೆ ಹೇಳೋದು ಮರ್ತ್ಬಿಟ್ಟಿದ್ದೆ, ನಾವು ಇಂಡಿಯಾಗೆ ಬರ್ತಾಯಿದ್ದೀವಿ, ಅದಕ್ಕೆ ಸ್ಟುಟ್ಗಾರ್ಟ್ಗೆ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ನೆಕ್ಸ್ಟ್ 2 ವೀಕ್ಸಲ್ಲಿ ಬರ್ತಾಯಿದ್ದೀವಿ ಇಂಡಿಯಾಗೆ, ಅಂದರೆ ಮಾರ್ಚ್ ಫಸ್ಟ್ ವೀಕ್ ಬರ್ತೀವಿ, ಒಂದು 3 ವೀಕ್ಸ್ ಇರ್ತೀವಿ ಇಂಡಿಯಾದಲ್ಲಿ. ಆಮೇಲೆ ಟ್ಯಾಟೂ ಹಾಕ್ಸ್ಕೊಳ್ಳಿಲ್ಲ ಅಂತ ನಿನ್ನೆ ರಾತ್ರಿ ಎಲ್ಲ ತಲೆ ತಿಂದಿದ್ದಾನೆ ನನಗೆ. ನಿನ್ನಿಂದ ಒಂದು ದಿನ ಎಲ್ಲ ವೇಸ್ಟ್ ಆಯಿತು, ನಿನ್ನಿಂದ ಅಷ್ಟು ಟ್ರಾವೆಲ್ ಮಾಡಿಬಿಟ್ವು ಅಂತ. ಚೆನ್ನಾಗಿ ತಿನ್ಕೊಂಡು ಬಂದಿದ್ದಾನೆ ಆಯಿತಾ. ಪ್ಲಾನ್ ಮಾಡಿದ್ದೆ ಒಂದು ಪುಟಾಣಿ ಟ್ಯಾಟೂ, ಮಿನಿ ಟ್ಯಾಟೂ. ನನಗೆ ಅನ್ನಿಸ್ತಾ ಇದೆ ಎಂಥವ್ನು ಅಂತ. ನಾನು ನಿಮಗೆ ನಿನ್ನೆ ನಾನು ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಕೊಟ್ಟರು ನಮ್ಮ ಯಜಮಾನ್ರು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ, ಅದ್ರ ಸ್ಟೋರಿ ಹೇಳ್ತೀನಿ ಅಂತಲೂ ಹೇಳಿದ್ದೆ. ಏನಾಯ್ತಂದರೆ ಲಾಸ್ಟ್ ವೀಕು ಹಿಂಗೆ ಸುಮ್ಮನೆ ಹೋಗಿದ್ವು ರ್ಯಾಂಡಮ್ ಆಗಿ ಮೆಡ್ಜಿಂಗನ್ಗೆ. ಶಾಪಿಂಗೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಾನು ಕೇಳಿದ್ನ ಇವರೇ ಕೊಡಿಸ್ತೀನಿ ಅಂತ ನೆನಪಿಲ್ಲ, ಬಟ್ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ತಗೋ ಅಂತ ಹೇಳ್ದ. ಆಯಿತು ಏನು ತೊಗೊಳ್ಳಿ, ಬಜೆಟ್ ಹೇಳೊಂದಿದ್ದಕ್ಕೆ ಏನು ಹೇಳಿಲ್ಲ, ನಿಂಗೆ ಇಷ್ಟ ಆಗಿ ತಗೋ ಅಂತ ಹೇಳ್ದ. ನಾನು ಸಿಕ್ಕಿದೆ ಚಾನ್ಸು ಅಂತ ಸುಮ್ಮನೆ ಗುಚ್ಚಿ ಲೂಯಿ ವಿಟಾನು ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಇದು ತಗೊಳ್ಳ ಅಂತ ಇದೆ. ನಿಂಗೆ ಇಷ್ಟ ಆದರೆ ತಗೋ ಅಂತಿದ್ದ. ಅಷ್ಟು ಎಕ್ಸ್ಪೆನ್ಸಿವ್, ನಾನು ತಗೊಳ್ಳಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಆಯಿತು ತಗೋ ಅಂತ ಅಂತಿದ್ದ. ನಾನು ಒಳ್ಳೆ ಕೆಲಸ ಆಯಿತು ಅಂದ್ಬಿಟ್ಟು ಕೋಚಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಬ್ಯಾಗ್ ತೋರಿಸ್ದೆ, ಇದು ತಗೊಳ್ಳ ಅಂತ. ನಂಗೆ ಮುಂಚೆನೇ ಮೈಂಡಲ್ಲಿತ್ತು ಆ ಬ್ಯಾಗ್ ತಗೋಬೇಕು ಅಂತ. ನಿಂಗೆ ಇಷ್ಟ ಆದರೆ ತಗೋ ಅಂತಿದ್ದ. ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಕೊಡು ಅಂತಂದ್ರೆ ಮುಖ ನೋಡ್ತಾನೆ. ಗೈಸ್ ಹೆಂಗೆ ಅಂದರೆ ಈ ಟೊಮೊಟೊ ಹಣ್ಣು ತಗೋಬರೋಕೆ ಜಾಸ್ತಿ ಟೈಮ್ ತಗೋತೀನಿ ಅನ್ಸುತ್ತೆ ನಾನು, ಯಾವ್ದು ಕಾಯಿ ಯಾವ್ದು ಹಣ್ಣು ಅಂತ. ಆ ದೊಡ್ಡ ದೊಡ್ಡ ಅಂಗಡಿಗಳ ಕರ್ಕೊಂಡು ಹೋಗ್ಬಿಟ್ಟು ನಾನು ಸುಮ್ಮನೆ ಎಷ್ಟು ಸಾರಿ ಬಂದಿಲ್ಲ ಇಂಥ ಅಂಗಡಿಗಳಿಗೆ, ವಿಂಡೋ ಶಾಪಿಂಗು ಅಂತ ಅನ್ಕೊಂಡು ಸುಮ್ಮನೆ ಅದೇ. ಕೋಚ್ಗೂ ಇದೇ ಥರ ಒಂದು 3-4 ಸಾರಿ ಕರ್ಕೊಂಡು ಹೋಗೋಳೆ. ಬಟ್ ನನಗೆ ಅವಾಗೆಲ್ಲ ಇದು ಟ್ರ್ಯಾಪು, ಇವಾಗ್ಲಿಂದನೇ ಪ್ರಿಪೇರ್ ಆಗ್ತಾ ಇರೋದು ಇದು ಸ್ಕೀಮು ಅಂತ ಗೊತ್ತಾಗಲಿಲ್ಲ. ನಾನು ಸುಮ್ಮನೆ ವಿಂಡೋ ಶಾಪಿಂಗ್ ಅಲ್ವಾ ಇವತ್ತು ತೋರಿಸ್ಕೊಂಡು ಹೇಳೋಕ್ಕೇನು ಮಾತಲ್ಲಿ ತಗೋ ಅಂತಂದರೆ ಇನ್ನೊಂದು ಸಾರಿ ಅನ್ಬಾರ್ದು ನನ್ನ ಲೈಫಲ್ಲಿ. ಬಿಲ್ಲು ಕೊಟ್ಬಿಟ್ಟ, ಆಮೇಲೆ ಹೊರಗೆ ಬಂದ್ಮೇಲೆ ನಿಜ ತಗೊಂಡೇ ಬಿಟ್ಟ. ನನಗೆ ಬಿಲ್ಲಿಂಗಲ್ಲೆಲ್ಲ ನೋಡ್ತಾನೆ ಇಲ್ಲ ನಾನು. ಅವಳ ಬ್ಯಾಗೆಲ್ಲ ಇದೇ ಬ್ಯಾಗ ಅಂತಂದ್ರೆ ನಾನು ತಗೋಬಿಟ್ಲಾ ಲೈಕ್ ನಾನು ಅನ್ಕೊಂಡೆ ಒಂದು 20-25 ನಿಮಿಷ ಆದ್ರೂ ಬೇಕು ತಗೊಳಕ್ಕೆ. ಇದು ಹೆಂಗೆ 5 ನಿಮಿಷ ಅನ್ಸುತ್ತೆ ಮ್ಯಾಕ್ಸಿಮಮ್. ನಂಗೆ ಗೊತ್ತಾಗೋಯ್ತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನ್ಸು ಚೇಂಜ್ ಮಾಡ್ಕೊಬಿಡ್ತಾನೆ ಅಂತ. ನನಗೂ ಗೊತ್ತಿತ್ತಲ್ಲ ಏನು ತಗೋಬೇಕು ಅಂತ. ತಗೊಂಡೇ ಬಿಟ್ಟ ಗೈಸ್. 2 ದಿನ ಬೇಕಾಯ್ತು ನನಗೆ ರೈಸಸ್ ಮಾಡ್ಕೊಳಕ್ಕೆ. ಇವಾಗ ಸಮಾಧಾನ ಮಾಡ್ಕೊಬಿಟ್ಟಿದ್ದೀನಿ. ಮುಂಚೆ 2 ಬ್ಯಾಗ್ ಕೊಡ್ಸಿದ್ದೆ, ಒಂದು ಬರ್ತ್ಡೇಗೆ ಒಂದು ನ್ಯೂ ಇಯರ್ಗೆ ಅನ್ಸುತ್ತೆ. 2 ಬ್ಯಾಗೂನು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗೈಸ್. ಈ ಬ್ಯಾಗೂನು ಹೇಳ್ತೀನಿ, ಅದು ಅನ್ಬಾಕ್ಸ್ ಮಾಡಿ ತೋರ್ಸು, ಅನ್ರ್ಯಾಪ್ ಮಾಡಿ ತೋರ್ಸು ಈ ವಿಡಿಯೋದಲ್ಲಿ. ಒಪ್ಕೋತೀನಿ. ಇದು ಹಾಲ್ ವಿಡಿಯೋ ಅಲ್ಲ ಆಯ್ತಾ? ಆಯ್ತು, ನಾನು ಹಿಡ್ಕೋತೀನಿ. ಬನ್ನಿ ಇದೇ ವಿಡಿಯೋದಲ್ಲಿ ಅದನ್ನ ಅನ್ರ್ಯಾಪ್ ಮಾಡೋದು ಆಗೋಗ್ಲಿ ಇವತ್ತು. ಇದು ನನ್ನ ಕೋಚ್ ತೆಗೆದು ತೋರಿಸಿ. ಹಿಂಗೆ ತಗೊಂಡು ಹೋಗ್ತಾ ಇದೀನಿ, ಹಂಗೆ ತಗೊಂಡು ಹೋಗೋಣ ಪ್ಯಾಕ್ ಮಾಡಿ ಹೋಗ್ತಾ ಅಂತ. ಇಲ್ಲ ನಾನು ಇವತ್ತು ಮಾಡಲ್ಲ. ಲಾಸ್ಟ್ ಗೈಸ್ 2 MK ಬ್ಯಾಗು ಸೇಮ್ ಇದೇ ಕಂಡೀಷನ್ ಅಲ್ಲಿ ಐತೆ. ಆ ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಿದ್ರೆ ಬ್ಯಾಂಕ್ ಅವ್ರನ್ನಾರು ಇಟ್ಕೋಬೇಡಿ ಅಂತಿದ್ರ. ಅದು ಕಲೆಕ್ಷನ್, ನಿಂಗೆ ಅರ್ಥ ಆಗಲ್ಲ ಅವೆಲ್ಲ, ಸುಮ್ಮನೆ ಇರೋ ನೀನು. ಕಲೆಕ್ಟ್ ಮಾಡು ನೀನು. ಇಂಡಿಯಾಗೆ ಹೋಗ್ಬೇಕಾದ್ರೆ ಇಲ್ಲೇ ಗ್ರೂಪ್ ಅಲ್ಲೇ ಮೆಸೇಜ್ ಮಾಡ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಂಡೀಷನ್, ಡಿಸ್ಕೌಂಟೆಡ್ ರೇಟ್, ಶಿಪ್ಪಿಂಗ್ ಟು ಇಂಡಿಯಾ, ಫ್ರೀ ಆಫ್ ಚಾರ್ಜ್ ಮಾರ್ಬಿಡ್ತೀನಿ ಎಲ್ಲದನ್ನು ಅಂತಾನೆ ಮಾಡ್ತೀಯ ನೀನು. ಇದು ನಾನು ನಿಮ್ಮೆಲ್ಲರಿಗೂ ಕೊಡ್ತಿರೋ ಟಿಪ್ಸು. ನಿಮ್ಮ ಹಸ್ಬೆಂಡ್ ನಿಮ್ಗೆ ಏನಾದ್ರು ತಗೊಳ್ಳಿ ಅಂದರೆ ತಗೋ ಅಂದ ತಕ್ಷಣ ತಗೊಂಬಿಡ್ಬೇಡಿ. ಹಿಂಗೆ ಫಸ್ಟ್ ಬಡ್ಜೆಟ್ ಸೆಟ್ ಮಾಡಿಸಿ ಒಂದಷ್ಟು ಸರಿ ಹೋಗಿ ದೊಡ್ಡ ಶೋರೂಮ್ಸ್ ಕರ್ಕೊಂಡು ಹೋಗಿ ಇದು ಅಂತ ಒಂದಷ್ಟು ತೋರಿಸಿ ತಗೊಳ್ಳೋದೇ ಇಲ್ಲ ನಂತರ ಡ್ರಾಮಾ ಮಾಡಿ ನೆಕ್ಸ್ಟ್ ಒಂದ್ಸರಿ ಸಡನ್ ಆಗಿ ಹೋಗ್ಬಿಟ್ಟು ಒಂದು ಬಿಗ್ ಬಡ್ಜೆಟ್ ಪ್ಲಾನ್ ಮಾಡಿ. ಇನ್ಮೇಲೆ ಕ್ಯಾಶ್ ಇಟ್ಕೊ ಹೋಗ್ತೀನಿ, ನನ್ನ ಹತ್ರ ಇರೋದೇ ಇಷ್ಟು. ನಾನು ಕೇಳಿದೆ ಫಸ್ಟ್ಗೆ ಬಡ್ಜೆಟ್ ಹೇಳು ಅಂದ್ರೆ ಏನು ಫುಲ್ಲು ದೊಡ್ಡ ಮನುಷ್ಯನ್ ತರ, ನಿನ್ನಿಷ್ಟ, ನಿಂಗೆ ಏನು ಇಷ್ಟ ತಗೋ. ಹೋಗ್ಲಿ ಬೇಡ, ಕಲೆಕ್ಷನ್ ಅಲ್ವಾ. ಯು ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಾಗೆ ನಿಮ್ಮೆಲ್ಲರಿಗೂ ನಿಮ್ಗೆ ಇಷ್ಟ ಆಗೋ ಥರನೇ ಪಾರ್ಟ್ನರ್ಸ್ ಸಿಗಲಿ ಸಿಂಗಲ್ ಆಗಿರೋರಿಗೆ. ಆ್ಯಂಡ್ ಈಗಾಗಲೇ ಪಾರ್ಟ್ನರ್ಸ್ ಇರೋರು ಖುಷಿಯಾಗಿ ಇರಿ ಅಂತ ಹೇಳ್ತಾ, ನಿಮಗೆ ನಿಮ್ಮ ಪಾರ್ಟ್ನರ್ಸ್ ಈ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಕೊಟ್ಟರು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅಥವಾ ನೀವೇನು ಗಿಫ್ಟ್ ಕೊಟ್ರಿ ನಿಮ್ಮ ಪಾರ್ಟ್ನರಿಗೆ ಅಂತ ಹೇಳಿ. ಸ್ಟ್ರೆಸ್ಸು
ನೀನ್ ಕೊಟ್ಟಿದ್ದ? ನನಗೆ ಸಿಕ್ಕಿದ ಗಿಫ್ಟು. ಓ ಹೌದು, ನಾನು ಇವನಿಗೆ ಏನು ಗಿಫ್ಟ್ ಕೊಟ್ಟೆ ಅಂತ ನೀವು ಹೇಳಿಲ್ಲ ಅಲ್ವಾ? ನಾನು ಇವನಿಗೆ ಗಿಫ್ಟ್ ಕೊಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ ಗೈಸ್. ನಾನು ಇವನಿಗೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಒಂದು ಎಕ್ಸ್ಪೆನ್ಸಿವ್ ವಾಚ್ ಗಿಫ್ಟ್ ಮಾಡಿದ್ದೆ. ಇವನು ಎಂತ ಕಂಜೂಸ್ ಅಂದರೆ ಅದನ್ನ ರಿಟರ್ನ್ ಮಾಡಿಸ್ಬಿಟ್ಟ. ನಂಗೆ ಬೇಡ, ಎಷ್ಟು ಎಕ್ಸ್ಪೆನ್ಸಿವ್ ಯಾವ್ದೋ ಜಾತ್ರೆ ಸಿಲ್ವರ್ ಮೆಟಲ್ ಚೈನ್ ಇರತ್ತವ. ನೀವು ನನ್ನ ಯಾವತ್ತಾದ್ರೂ ಮೆಟಲ್ ವಾಚ್ ಹಾಕಿರೋದು ನೋಡಿದೀರಾ? ನಾನು ಕೇಳ್ದೆ, ಬೇಕಂದ್ರೆ ಎಕ್ಸ್ಚೇಂಜ್ ಮಾಡ್ಸೋಣ, ಅದನ್ನೇ ಎಕ್ಸ್ಚೇಂಜ್ ಮಾಡ್ಸೋಣ. ಅದಕ್ಕೆ ನಂಗೆ ಇಷ್ಟು ಎಕ್ಸ್ಪೆನ್ಸಿವ್ ವಾಚ್ ಬೇಡ ಅಂತ ಲಿಟ್ರಲಿ ದುಡ್ಡು ವೇಸ್ಟ್ ಆಗುತ್ತೆ ಅಂತಾನೆ ಇವ್ನು ರಿಟರ್ನ್ ಮಾಡಿಸಿದ್ದು. ಈಗ ಫುಲ್ ಉಲ್ಟಾ ಹೊಡಿತಾ ಇದ್ದಾನೆ. ನಾನು ಹೇಳಿಲ್ವಾ ವಾಚ್ಗಿಂತ ಟೈಮ್ ಚೆನ್ನಾಗಿದೆ. ಆಯ್ತು. ಸೊ ನಾನು ಯಾವುದೇ ಗಿಫ್ಟ್ ಕೊಟ್ಟಿಲ್ಲ ಇವನಿಗೆ. ಅದಾದ್ಮೇಲೆ ಈ ವರ್ಷನೂ ಕೊಟ್ಟಿಲ್ಲ, ಇನ್ನು ಮುಂದೆನೂ ಯಾವಾಗಲೂ ಕೊಡಲ್ಲ ಗಿಫ್ಟು, ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಮೋಸ್ಟ್ಲಿ ನೆಕ್ಸ್ಟ್ ವ್ಲಾಗು ಇಂಡಿಯಾದಲ್ಲೇನೋ ಅಂತ ಗೊತ್ತಿಲ್ಲ. ಇಲ್ಲ ಇನ್ನೊಂದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಲೆಟ್ಸ್ ಸಿ ಹೆಂಗಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನಾವು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಬಾಯ್.